ಶರೀರದಲ್ಲಿ ನೀವು ದೇವರಿಗೋಸ್ಕರ ಏನು ಮಾಡೋ ಅವಶ್ಯಕತೆ ಇಲ್ಲ. ದೇವರು ನೀವು ಶರೀರದಲ್ಲಿ ಮಾಡಿದ ಮೇಲೆ ನಿಮ್ಮನ್ನು ಆಶೀರ್ವದಿಸ್ತಾ ಇಲ್ಲ. ಹಾಗಾದರೆ ಹೇಗೆ? ನಾವು ತಗೊಂಡಿದ್ದು ದೀಕ್ಷಾ ಸ್ನಾನ, ನೀರೊಳಗಡೆ ಹೋದ್ವಿ, ಮುಳುಗಿ ಎದ್ದೊಳಿದ ತಕ್ಷಣ ಅದು ಯಾವುದಕ್ಕೆ ಈಕ್ವಲ್ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಜಜ್ಜಲ್ಪಟ್ಟು ಮರಣ ಹೊಂದುವಾಗ ನಾವು ಅವರ ಜೊತೆ ಜಜ್ಜಲ್ಪಟ್ಟು ಮರಣ ಹೊಂದಿದಂತೆ. ಯೇಸು ಕ್ರಿಸ್ತನು ಊನಲ್ಪಟ್ಟಾಗ ಅವರ ಜೊತೆನೆ ನಾವು ಊನಲ್ಪಟ್ವಿ ಅಂತೆ. ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದಾಗ ನಾವು ಅವರ ಜೊತೆ ಎದ್ದು ಬಂದಂತೆ. ಯೇಸು ಕ್ರಿಸ್ತನು ಏನೆಲ್ಲ ಮಾಡಿದ್ರೋ ಅದು ನಾನು ಮಾಡಿದ ಹಾಗೆ. ಅವರಲ್ಲಿ ನಂಬಿಕೆ ಇಡುವುದೇ ನೀವು ಮಾಡುವ ಕೆಲಸ. ಅಂದ್ರೆ ಕೆಲಸ ನನ್ನ ಪರವಾಗಿ ಯೇಸು ಮಾಡಿರೋದ್ರಿಂದ, ಅವರನ್ನು ನಂಬಿರೋದ್ರಿಂದ ಆ ಕೆಲಸವನ್ನು ನಾನೇ ಮಾಡಿದ ಹಾಗೆ. ಅದಕ್ಕೆ ದೇವರು ಬಂದು ನಾನು ಫಿಸಿಕಲ್ ಆಗಿ ಶರೀರದಲ್ಲಿ ಒಂದು ಕಾರ್ಯವನ್ನು ಮಾಡಿದ ಮೇಲೆ ಅದನ್ನು ಅಂಗೀಕರಿಸ್ತಾ ಇಲ್ಲ. ಅವರು ಯಾವಾಗ ನನ್ನಲ್ಲಿ ಯೇಸುವನ್ನು ನೋಡ್ತಾರೋ, ಯೇಸು ಶರೀರದಲ್ಲಿ ಮಾಡಿರೋದ್ರಿಂದ ನಾನು ಶರೀರದಲ್ಲಿ ಅದನ್ನು ಹಾಗೆ ಮಾಡಿದ ಹಾಗೆ.